ವೀಕ್ಷಕರೇ, ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹದೇವಸ್ವಾಮಿ. ದಾಸ ಸಂಭ್ರಮದ ಕಾರ್ಯಕ್ರಮ ವಿದ್ಯುಕ್ತವಾಗಿ ಉದ್ಘಾಟನೆಗೊಳ್ಳಲಿದೆ. ಕಾರ್ಯಕ್ರಮದ ಅಧ್ಯಕ್ಷರು, ಉದ್ಘಾಟಕರು ಹಾಗೂ ಆಹ್ವಾನಿತ ಮುಖ್ಯ ಅತಿಥಿಗಳನ್ನು ಗೌರವ ಪುರಸ್ಸರವಾಗಿ ವೇದಿಕೆಗೆ ಬರಮಾಡಿಕೊಳ್ಳಬೇಕು ಅಂತ ಶ್ರೀಯುತ ರಾಜೇಶ್ ಪಡಿಯಾರ್ ಅವರನ್ನು ಕೇಳಿಕೊಳ್ತೇನೆ. ಕಾರ್ಯಕ್ರಮ ಈಗ ಉದ್ಘಾಟನೆಯ ಮೂಲಕವಾಗಿ ನೆರವೇರಲಿದ್ದು, ಆಹ್ವಾನಿತ ಗಣ್ಯಮಾನ್ಯರನ್ನ ಗೌರವ ಪುರಸ್ಸರವಾಗಿ ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ನೆನೆಸಿಕೊಳ್ತೇನೆ. ಮಾಧೇಂದ್ರ ನೀಳ ತುತಿ ಕೋಮಲಾಂಗಿ ಮಾಸಗತನ್ಯ ಮನಸ ಸ್ಮರಾಮಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ದೀಪದೇವಿ ನಮಸ್ತುಭ್ಯಂ ಮಂಗಳೇ ಪಾಪನಾಶಿನಿ ಅಜ್ಞಾನಾಂಧಸ್ಯ ಮೇ ನಿತ್ಯಂ ಸುಜ್ಞಾನಂ ದೇಹಿ ಸುಪ್ರಭೆ. ದೀಪ ಪ್ರಜ್ವಲನೆಯ ಮೂಲಕವಾಗಿ ನಿನಾದಯುಕ್ತ ಫೌಂಡೇಶನ್ ಟ್ರಸ್ಟ್ ಅರ್ಪಿಸ್ತಾ ಇರತಕ್ಕಂತಹ ದಾಸ ಸಂಭ್ರಮ ಹರಿದಾಸರ ಪದಗಳ ಗೀತ ಗಾಯನದ ಕಾರ್ಯಕ್ರಮ ಇದೀಗ ವಿದ್ಯುಕ್ತವಾಗಿ ಉದ್ಘಾಟನೆಗೊಂಡಿದೆ. ದೀಪ ಪ್ರಜ್ವಲನೆಯನ್ನು ನೆರವೇರಿಸಿಕೊಟ್ಟು ಕಾರ್ಯಕ್ರಮಕ್ಕೆ ಶುಭ ಹಾರೈಕೆಗಳನ್ನು ನೀಡಿದಂತಹ ಉದ್ಘಾಟಕರಾಗಿದ್ದ ಶ್ರೀಯುತ ಎಂ ಜಗನ್ನಾಥ ಶೆಣೈ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದಾರೆ. ಇಲ್ಲಿ ಕುಳಿತಿರುವ ಸಂಗೀತ ಪ್ರಿಯರೇ, ಸಂಗೀತ ಅಭಿಮಾನಿಗಳೇ, ಪೋಷಕರೇ ಹಾಗೂ ಇವತ್ತಿನ ದಿನ ದಾಸ ಸಂಭ್ರಮ ರಾಜೇಶ್ ಪಡಿಯಾರ್ ಅವರು ಈ ಸಂಸ್ಥೆಯನ್ನು ಬೆಳೆಸಿ ಇಷ್ಟು ದೊಡ್ಡದಾಗಿ ಮಾಡಿದ್ದಾರೆ. ಬಹಳ ಸಂತೋಷ ಆಗ್ತಾ ಇದೆ. ಅವರೊಬ್ಬರಿಂದ ಇಂಡಿವಿಜುವಲ್ ಆಗಿ ಈ ಟ್ರಸ್ಟನ್ನು ನಡೆಸ್ತಾ ಇದ್ದಾರೆ. ಬಹಳ ಖುಷಿ ಆಗುತ್ತೆ. ತುಂಬಾ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಇಲ್ಲಿ ಮಾತ್ರ ಅಲ್ಲ, ಭಜನೆಯೂ ಮಾಡ್ತಾರೆ. ಬಾಂಬೆಲಾಗಲಿ ಡೆಲ್ಲಿಲಾಗಲಿ ಯಾವುದೇ ಸಂಸ್ಥೆಗೆ ಇದ್ರೂ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಇರ್ತೀವಿ. ಬಹಳ ಖುಷಿ ಆಗುತ್ತೆ. ನಮ್ಮವರು ಅಲ್ಲೆಲ್ಲ ಹೋಗಿ ಭಜನೆ ಮಾಡ್ತಾರೆ, ಸಂಗೀತನ ಹಾಡ್ತಾರೆ. ಈ ಸಂಸ್ಥೆ ಇನ್ನೂ ಚೆನ್ನಾಗಿ ಬೆಳೀಲಿ ಮತ್ತು ನಮ್ಮ ಸಹಕಾರ ಯಾವಾಗಲೂ ಇದ್ದೇ ಇದೆ ರಾಜೇಶ್ ಪಡಿಯಾರ್ ಅವರಿಗೆ. ಹಾಗೆ ಇವತ್ತು ಬಂದಿರುವ ಮುಖ್ಯ ಅತಿಥಿಗಳು ಅಷ್ಟೇ ಅಭಿನಂದಿಸ್ತಾನೆ. ಅವರು ಅಷ್ಟೇ, ಅವರು ರಾಜೇಶ್ ಪಡಿಯಾರ್ಗೆ ತುಂಬ ಧನದಿಂದ ಅವರು ಇಲ್ಲಿ ಬಂದು ಸಹಕಾರ ಮಾಡಿದ್ದಾರೆ. ರಾಜೇಶ್ ಪಡಿಯಾರ್ ಅವರು ಇನ್ನೂ ಹೆಸರು ತಗೊಳ್ಳಿ, ಸಂಗೀತವನ್ನು ಹೇಳ್ತಾ ಇವತ್ತಿನ ದಿನ ದಾಸ ಸಂಭ್ರಮ ಬಹಳ ಖುಷಿಯಾಗುತ್ತೆ. ಮೀನಿಂಗ್ಫುಲ್ ವರ್ಡ್ಸ್, ದಟ್ಸ್ ಮೋರ್ ಇಂಪಾರ್ಟೆಂಟ್. ಯಾಕಂದರೆ ಬಾಕಿ ಸಂಗೀತದಲ್ಲೆಲ್ಲ ಇರುತ್ತೆ, ನಿಮ್ಗೆ ಗೊತ್ತಾಗೋದಿಲ್ಲ. ಆದರೆ ದಾಸಪದಗಳು ಮೀನಿಂಗ್ಫುಲ್ ಆಗುತ್ತೆ. ಅದನ್ನು ಕೇಳಲಿಕ್ಕೆ ಬಹಳ ಸಂತೋಷ ಆಗುತ್ತೆ. ಇಂಥ ಒಂದು ಈ ದಾಸ ಸಂಭ್ರಮ ನೀವೆಲ್ಲ ಕೇಳಿಕೊಂಡು ಸಂತೋಷ ಪಡಬೇಕು. ಕೊನೆ ತನಕ ಹೆಚ್ಚು ಅವರಿಗೆ ಚಪ್ಪಾಳೆ ಕೊಡ್ತಾ ಅವರಿಗೆ ಪ್ರೋತ್ಸಾಹಿಸಬೇಕಂತ ಈ ಎರಡು ಮಾತನ್ನು ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಹಾರೈಸಿದಂತಹ ಉದ್ಘಾಟಕರಿಗೆ ಹೃತ್ಪೂರ್ವಕ ನಮಸ್ಕಾರ ಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂತಹ ಶ್ರೀಯುತ ನಾಗರಾಜ್ ಪೈರಿ ಅವರು ಅಧ್ಯಕ್ಷೀಯ ನುಡಿಗಳ ಜೊತೆಯಲ್ಲಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು ಅಂತ ಕೇಳಿಕೊಳ್ಳುತ್ತಾರೆ. ಮಾನ್ಯ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರತಕ್ಕಂತಹ ಪ್ರಸಿದ್ಧ ಕವಿಗಳು ಆದಂತಹ ಶ್ರೀಯುತ ಜಯಪ್ಪ ಹೊನ್ನಾಳಿಯವರ ಆಶಯದ ನುಡಿಗಳು ಇದೀಗ. ನಿನಾದಯುಕ್ತ ಫೌಂಡೇಶನ್ ಟ್ರಸ್ಟ್ ನಡೆಸುತ್ತಿರುವಂತಹ ದಾಸ ಸಂಭ್ರಮ ಹರಿದಾಸ ಪದಗಳ ಗೀತ ಗಾಯನದ ಈ ಸುಂದರ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದು ಈ ಸಮಾರಂಭವನ್ನು ನಮ್ಮ ಅಮೃತಾಸನದಿಂದ ಉದ್ಘಾಟನೆ ಮಾಡಿದಂತ ಖ್ಯಾತ ಉದ್ಯಮಿಗಳು ಸರ್ವೈರು ಆದಂತಹ ಡಾಕ್ಟರ್ ಎಂ ಜಗನ್ನಾಥ ಶೆಣೈ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಇಂಡಿಯನ್ ಕನ್ವೆನ್ಷನ್ಗಳಲ್ಲಿ ಬರಲಿರುವಂತಹ ನನ್ನ ಆತ್ಮೀಯವಾದಂತಹ ಡಾಕ್ಟರ್ ನಾಗರಾಜ್ ಬಿ ಬೈರಿ ಅವರೇ,
ಮುಖ್ಯ ಅತಿಥಿಗಳಾಗಿ ಆಗಮಿಸಲಿರುವ ನನ್ನ ಮಾರ್ಗದರ್ಶಕರು, ಬ್ರಾಹ್ಮಣ ಸಮಾಜದ ಮುಖಂಡರಾದಂತಹ ಡಾಕ್ಟರ್ ದಾಸ ಸಂಭ್ರಮ ಇವತ್ತು ನಮ್ಮ ಮುಂದೆ ನಡೀತಾ ಇದೆ. ದಾಸದ ಗೀತೆಗಳು ಅಂದ್ರೆ ಅವು ವಿವೇಕಯುಕ್ತವಾದ ಮೌಢ್ಯತೆಗಳನ್ನ ಮೆಟ್ಟಿ ನಿಲ್ಲುವ, ಸಂಸ್ಕಾರವನ್ನ ಸಮಾಜಕ್ಕೆ ಒದಗಿಸುವ ಗೀತೆಗಳು. ಕನಕದಾಸರು ಮತ್ತು ಪುರಂದರದಾಸರನ್ನ ನಾವು ಅಶ್ವಿನಿ ದೇವತೆಗಳು ಅಂತ ಕರಿತೀವಿ ದಾಸ ಸಾಹಿತ್ಯದಲ್ಲಿ. ಅವರಿಬ್ಬರ ಕೊಡುಗೆ ಅಪರಂಪಾರ. ದಾಸ ಸಾಹಿತ್ಯದಿಂದ ಭಾರತೀಯ ಸಂಸ್ಕೃತಿ ಮತ್ತು ಕನ್ನಡ ಸಾಹಿತ್ಯ ಎರಡೂ ಸಂಪಾದನೆ ಮಾಡಿದೆ. ವೈಜ್ಞಾನಿಕ ಮನೋಧೋರಣೆಯಿಂದ ಮುಕ್ತಿಯ ಬಗ್ಗೆ, ಭಕ್ತಿಯ ಬಗ್ಗೆ ಹೇಳುತ್ತದೆ. ಅಂಕುಡೊಂಕುಗಳನ್ನ, ಮೌಢ್ಯತೆಗಳನ್ನ, ಕಂದಾಚಾರಗಳನ್ನ ತಿದ್ದುತ್ತಾ ತೀಡುತ್ತಾ ಸಂಸ್ಕರಿಸಿದವರು, ಸಮುದಾಯವನ್ನ ಸುಸಂಸ್ಕೃತವನ್ನಾಗಿಸುವಲ್ಲಿ ನಿರಂತರ ಪ್ರಯತ್ನಿಸಿದವರು ಈ ದಾಸ ಪರಂಪರೆಯ ದಾಸರು. ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಕರೀತೀವಿ ನಾವು ಪುರಂದರದಾಸರನ್ನ. ಶಾಸ್ತ್ರೀಯ ಸಂಗೀತದಿಂದ ಆಚೆ ಬಂದು ಹೊಸ ಒಂದು ಸಂಪ್ರದಾಯವನ್ನು ಹುಟ್ಟು ಹಾಕಿ ಕರ್ನಾಟಕ ಸಂಗೀತವನ್ನ ಈ ಜಗತ್ತಿಗೆ ಮಾಡಿದಂತ ಪುರಂದರದಾಸರು ವಾಪಸ್ ಮಾಡಿ ಮಧ್ವಾಚಾರ್ಯರ ಒಂದು ಸಾಹಿತ್ಯವನ್ನು ಪ್ರಚಾರ ಮಾಡಲೋಸುಗ ತಮಿಳುನಾಡಿನಿಂದ ಆಳ್ವಾರ ಪರಂಪರೆಯಿಂದ ಪ್ರೇರೇಪಣೆಗೊಂಡು, ಕರ್ನಾಟಕದಿಂದ ಬಸವಾದಿ ಪ್ರಮಥ ಶರಣ ಪರಂಪರೆಯಿಂದ ಪ್ರೇರೇಪಿತಗೊಂಡು ಚಾಲ್ತಿ ಬಂದಿದ್ದೆ ಈ ದಾಸ ಸಾಹಿತ್ಯ ಅಥವಾ ಹರಿದಾಸ ಪರಂಪರೆ. ಅಲ್ಲಿ ನರಹರಿ ದಾಸರ ಮೊದಲಾಗಿ ಅದರ ಉತ್ತುಂಗವನ್ನ ಈ ದಾಸ ಪರಂಪರೆ ಕಂಡಿದ್ದು ಕನಕದಾಸರ ಮತ್ತು ಪುರಂದರದಾಸರ ಸಂದರ್ಭದಲ್ಲಿ. ಅಂತ ಉತ್ತುಂಗದಲ್ಲಿದ್ದ ಈ ದಾಸ ಸಾಹಿತ್ಯಕ್ಕೆ ಬೇರೆ ಕಡೆ ಪೋಷಣೆ, ರಾಜಾಶ್ರಯ ನೀಡಿದ್ದು ವಿಜಯನಗರ ಸಾಮ್ರಾಜ್ಯ. ದಾಸರು ನಮಗೆ ಯಾಕೆ ಮುಖ್ಯ ಆಗ್ತಾರೆ ಅಂತಂದ್ರೆ ಕನ್ನಡ ಸಾಹಿತ್ಯವನ್ನು ಕೂಡ ಸಿರಿವಂತಗೊಳಿಸಿದ್ರು, ಭಾರತೀಯ ಸಂಸ್ಕೃತಿಯನ್ನು ಕೂಡ ಸಿರಿವಂತಗೊಳಿಸಿದ್ರು. ಅಜ್ಞಾನವನ್ನ ಅಳಿಸಿ ಹಾಕಲಿಕ್ಕೆ, ಸುಜ್ಞಾನವನ್ನ ಬಿತ್ತಿ ಬೆಳೆಯಲಿಕ್ಕೆ ತಮ್ಮ ಗಾಯನದ ಮೂಲಕ, ತಮ್ಮ ಸಾಹಿತ್ಯದ ಮೂಲಕ ನಿರಂತರವಾಗಿ ಶ್ರಮಿಸಿದಂತ ಈ ಪರಂಪರೆ ಇವತ್ತಿಗೂ ಕೂಡ ಪ್ರಸ್ತುತ. ಅವತ್ತಿನ ಜ್ಞಾನ, ಅವತ್ತಿನ ಅಂಧಕಾರ ಇವತ್ತಿಗೂ ಕೂಡ ಇರುವಂತದ್ದು ನಮಗೂ ನಿಮಗೂ ಗೊತ್ತಿರುವಂತಹ ವಿಚಾರ. ಬಹಳ ಖೇದಕರ. ಆದಾಗ್ಯೂ ಕೂಡ ನಮ್ಮ ಎಲ್ಲರ ಮಹಾಪೋಷಕ ಡಾಕ್ಟರ್ ನಾಗರಾಜ್ ಬಿ ಬೈರಿ ಸರ್ ಬರ್ತಾ ಇದ್ದಾರೆ. ದಯವಿಟ್ಟು ಅವರು ವೇದಿಕೆಗೆ ಬರಬೇಕು. ಎಲ್ಲ ಕವಿಗಳಿಗೆ ಪೋಷಕರಾಗಿ ಒಬ್ಬ ರಾಜ ಬೇಕಾಗುತ್ತೆ. ಬಹುಶಃ ನಮ್ಮ ಮೈಸೂರಿನ ಅಂದರೆ ಸಾಂಸ್ಕೃತಿಕ ನಗರಿ ಮೈಸೂರಿನ ವಿಚಾರದಲ್ಲಿ ಈಗಿನ ಮಹಾಪೋಷಕ ಅಥವಾ ನಾವು ಆ ಪ್ರೀತಿಯಿಂದ ನಾಗ ರಾಜ ಬೈರಿ ಅಂತ ಕರೀತೀವಿ. ಅವರ ಆಶ್ರಯದಲ್ಲಿ ಇಂಥ ಅನೇಕ ಕಲಾ ಕುಸುಮಗಳು ಆಡ್ತಾ ಇದ್ದಾರೆ. ಅವರು ಅದ್ಭುತವಾದ ಅತಿ ದೊಡ್ಡ ಕಲಾ ಪೋಷಕರಾಗಿದ್ದಾರೆ. ವಾಜಪೇಯಿ ಅವರು ಮತ್ತು ಅವರು ಡಾಕ್ಟರ್ ಕೆ ರಘುರಾಮ್ ವಾಜಪೇಯಿ ಅವರು ಮತ್ತು ನಮ್ಮ ಡಾಕ್ಟರ್ ನಾಗರಾಜ್ ವಿ ಬೈರಿ ಅವರು ಈ ಕಲಾ ಪೋಷಕರ ವಿಚಾರದಲ್ಲಿ, ಕಲಾ ರಸಿಕರ ಪೋಷಣೆ ಮಾಡಿ ಬೆಳೆಸ್ತಾ ಇರುವಂತಹ ವಿಚಾರದಲ್ಲಿ ಒಂದರ್ಥದಲ್ಲಿ ಅವರು ನಮ್ಮ ಸಾಂಸ್ಕೃತಿಕ ನಗರಿಯ ಎರಡು ಸಾಂಸ್ಕೃತಿಕ ನೇತ್ರಗಳ ತೆರನಾಗಿ ಶೋಭಿಸ್ತಾ ಇದ್ದಾರೆ. ಅವರ ಪಾಲನೆ ಪೋಷಣೆಯಲ್ಲಿ ಅನೇಕ ಸಂಘ ಸಂಸ್ಥೆಗಳು ಬಹಳ ಸುಂದರವಾದ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಉಪ್ಪುಂದ ರಾಜೇಶ್ ಬಡಿಯಾರ್ ಅವರಿಗೂ ಕೂಡ ಅವರ ಕೃಪಾಶೀರ್ವಾದ ದೊರಕಿದ್ದರಿಂದ ಇದು ಒಂದು ಸುಂದರವಾದಂತಹ ಕಾರ್ಯಕ್ರಮ ಸಾಧ್ಯವಾಗಿದೆ. ಅವರ ಸಂತತಿ ಸಾವಿರವಾಗಲಿ. ನಮ್ಮ ಉಪ್ಪುಂದ ರಾಜೇಶ್ ಬಡಿಯಾರ್ ಅವರು ಅದ್ಭುತ ಗಾಯಕರು. ನಾವು ಅವರು ಹಾಡ್ತಾ ಇದ್ರೆ ಮೈನತ್ತು ಕೇಳ್ತಾ ಇರುವಾಗ ಎಲ್ಲೋ ಒಂದ್ ಕಡೆಗೆ ಸಿ ಯಶವಂತ್ ಅವರು ನೆನಪಾಗ್ತಾರೆ. ಅವರನ್ನ ನೆನಪಿಸುವಷ್ಟು ಚಂದದ ಗಾಯನ ಉಪ್ಪುಂದ ರಾಜೇಶ್ ಬಡಿಯಾರ್ ಅವರು. ಅವರು ಇನ್ನೂ ಎತ್ತರಕ್ಕೆ ಹೋಗಿ ತುಂಬಾ ಎತ್ತರದಲ್ಲಿ ಅವರಿರುವುದನ್ನು ನಾವು ನೋಡಿ ತಣಿಯುವ ದಿನಗಳು ಬೇಗ ಬರಲಿ ಅಂತ ಅವರಿಗೆ ಶುಭವನ್ನ ಹಾರೈಸಿ ಈ ದಾಸ ಸಂಭ್ರಮ ಕಾರ್ಯಕ್ರಮ ಪೂರ್ಣ ಫಲಪ್ರದವಾಗಲಿ,
ನಮ್ಮ ನಾದಬ್ರಹ್ಮದಲ್ಲಿ ನಡೀತಾ ಇದೆ. ನಾದಬ್ರಹ್ಮ ಅಂತಂದ್ರೆ ಇತ್ತೀಚೆಗೆ ಈ ಚಲನಚಿತ್ರ ಗೀತೆಗಳೇ ಹೆಚ್ಚು ಕಾರ್ಯಕ್ರಮಗಳು ಆಗೋದ್ರಿಂದ ಏನೋ ಒಂದು ರೀತಿ ಆರ್ಕೆಸ್ಟ್ರಾ ಆಡಿಟೋರಿಯಂ ಅನ್ನೋ ರೀತಿ ಒಂದು ಮನೋಭಾವನೆ ಹೊರಗಡೆ ಎಲ್ಲರಿಗೂ ಕೂಡ ಬಂದಿದೆ. ಆದ್ರೆ ಈ ರೀತಿ ವಿಶೇಷವಾದ ಕಾರ್ಯಕ್ರಮಗಳು, ಸುಗಮ ಸಂಗೀತದ ಕಾರ್ಯಕ್ರಮಗಳು, ನಾದಬ್ರಹ್ಮದ ಅವರದೇ ಒಂದಷ್ಟು ಕಾರ್ಯಕ್ರಮಗಳಿಂದ ಈ ಆಡಿಟೋರಿಯಂಗಳ ಗೌರವಗಳು ಚಲನಚಿತ್ರ ಗೀತೆಗಳ ಜೊತೆಗೆ ಇನ್ನೂ ಕೂಡ ಹೆಚ್ಚುತ್ತಾ ಇದ್ದಾರೆ. ಅದಕ್ಕೆ ಹೇಳಿದ್ರೆ ಒಂದು ವಿಶೇಷವಾದ ಕಾರ್ಯಕ್ರಮ ಅಂತೇಳಿ. ಈ ವಿಶೇಷವಾದ ಕಾರ್ಯಕ್ರಮ ಅಂತಂದ್ರೆ ವರ್ಷದಲ್ಲಿ ಕೆಲವು ಬಾರಿ ನಾವು ಕೇಳಿರುವಂತಹ ಕಾರ್ಯಕ್ರಮಗಳು. ಇದು ದಾಸ ಸಾಹಿತ್ಯದ ಮೇಲೆ ಏನು ನಮ್ಮ ದಾಸ ಪರಂಪರೆ ಇದೆ, ಆ ದಾಸ ಪರಂಪರೆ ಸಾಹಿತ್ಯದ ವಿಶೇಷತೆಯೇ ಬೇರೆ. ಅದು ಕೇಳ್ತಾ ತನ್ಮಯತೆಯೇ ಮೈಗೊಂಡಂತೆ ಹೆಚ್ಚಾಗ್ತಾ ಹೋಗ್ತದೆ. ಅಂತ ಒಂದು ತನ್ಮಯತೆಯನ್ನ, ಸಂಗೀತದ ನಾದವನ್ನ ಅನುಭವಿಸಲಿಕ್ಕೆ ಇವತ್ತು ನೀನಾದನಿಕ ಫೌಂಡೇಶನ್ ಟ್ರಸ್ಟ್ನವರು, ಅದರ ರೂವಾರಿಗಳಾದಂಥ ರಾಜೇಶ್ ಪಡಿಯರ್ ನಮ್ಮ ಸುಗಮ ಸಂಗೀತ ಪರಿಷತ್ನ ಯಾವುದೇ ಕಾರ್ಯಕ್ರಮ ಇರಲಿ ಅದು ರಾಜೇಶ್ ಪಡಿಯರ್ನ ಬಿಟ್ಟು ನಾವು ಮಾಡಲ್ಲ. ಆ ರೀತಿ ನಮ್ಮಲ್ಲಿ ಒಂದಾಗಿದ್ದರು. ಅಂತಹವರ ಕಾರ್ಯಕ್ರಮದ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ದಾಸ ಸಾಹಿತ್ಯದ ಬಗ್ಗೆ ನಡೀತಾ ಇದೆ. ಇದು ನಡೀಲಿಕ್ಕೆ ಮುಖ್ಯವಾದ ಕಾರಣಗಳು ಅಂತಂದ್ರೆ ಇವತ್ತಿನ ಉದ್ಘಾಟನೆ ಮಾಡಿದಂತ ಜಗನ್ನಾಥ್ ಶೆಣೈ ಸಾಹೇಬ್ ಅವರು ಮೈಸೂರಿನ ಸಂಸ್ಕೃತಿಯ ಮಹಾಪೋಷಕರು ಅಂತ ಹೇಳಿದ್ರೆ ತಪ್ಪಾಗಲಾರದು. ನಾವೆಲ್ಲೋ ಕೆಲವು ಕಡೆ ಯಾವುದೋ ಪೋಷಣೆ ಮಾಡಬಹುದು, ಅದು ಆದ್ರೆ ಅವರು ಇಡೀ ಮೈಸೂರು ನಗರದ ಸಂಸ್ಕೃತಿಯ ಪೋಷಣೆ ಮಾಡ್ತಾ ಇದ್ದಾರೆ. ಅಂತವ್ರು ಇರೋದ್ರಿಂದ ನಮ್ಮ ಮೈಸೂರಿನಲ್ಲಿ ಕಲೆ, ಸಂಸ್ಕೃತಿ, ಸಾಹಿತ್ಯ, ನೃತ್ಯ, ನಾಟಕ ಯಾವುದೇ ರಂಗದಲ್ಲೂ ಕೂಡ ಸಂಸ್ಕೃತಿಯ ಪೋಷಣೆ ಆಗ್ತಾ ಇದೆ. ಅವರು ಆಕ್ಚುಲಿ ನಾನು ಅವ್ರಿಗೆ ಎಷ್ಟು ಪಾಯಿಂಟ್ ಬರ್ತಾರೆ ಅಂತ ಗೊತ್ತಿಲ್ಲ. ನಾದಬ್ರಹ್ಮ ಅಂದ್ರೆ 6 ಗಂಟೆ, ಅದು ಅಂಶಿಯವರು ಬರ್ತಾರೆ ಅಂದ್ರೆ 6 ಗಂಟೆ, ಇಲ್ಲ ಅಂತಂದ್ರೆ 6:30 7 ಗಂಟೆ ಬಂದು ನಡೀತದೆ ಅಂತ ಒಂದು ಮನೋಭಾವನೆ ನನಗೆ. ಅದಕ್ಕೆ ನಾವು ಸ್ವಲ್ಪ ಲೇಟಾಗಿ ಬಂದೆ. ಆದ್ರೆ ಅವರು ಅವರ ಒಂದು ಬಿಡುವಿನ ಕಾರ್ಯಕ್ರಮ ನಡುವೆಯೂ ಕೂಡ 5:30ಗೆ ನಮ್ಮ ಜಗನ್ನಾಥ್ ಶೆಣೈ ಸಾಹೇಬ್ ಬಂದಿದ್ದಾರೆ ಅಂತಂದ್ರೆ ಅವರಿಗೆ ಸಮಯದ ಮಹತ್ವ ಅವರು ಹೆಚ್ಚು ಕೊಡ್ತಾರೆ ಗೊತ್ತಾಗ್ತದೆ. ಅದಕ್ಕೆ ಅವರು ಇವತ್ತು ಬಿಸ್ನೆಸ್ ಅಲ್ಲಿ ಅವರು ಮೇಲ್ಬಂದಿರೋ ಸಮಯಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿರೋದ್ರಿಂದ ಸರ್ ನಾವು ಬಂದಿದ್ದಕ್ಕೆ 5 ಗಂಟೆಗೆ ಬಂದಿದ್ದಾರಂತೆ ನೋಡಿ. ಧನ್ಯವಾದಗಳು ಸರ್. ತಮ್ಮ ಒಂದು ಆಗಮನಕ್ಕೆ ಈ ಒಂದು ಸಮಾರಂಭದ ಕಳೆಯನ್ನು ಹೆಚ್ಚಿದೆ. ಹಾಗೆ ಅವರಿಂದ ನಮ್ಮ ಡಾಕ್ಟರ್ ಯುಜಿ ಶೆಣೈ ಅವರು ಕೂಡ ಇಲ್ಲಿಗೆ ಆಗಮಿಸಿರೋದು ಈ ಒಂದು ಸಭೆಯ ಗೌರವ ಹೆಚ್ಚಿದೆ. ಅವರು ಕೂಡ ಈ ಸಭೆಯ ಪರವಾಗಿ ಗೌರವದ ನಮನಗಳನ್ನು ಸಲ್ಲಿಸ್ತಾರೆ. ಇನ್ನು ನಮ್ಮ ಮಧ್ಯೆ ಮುಖ್ಯ ಅತಿಥಿಗಳಾಗಿ ಸಂಸ್ಕೃತಿ ಚಿಂತಕರು ಅಂತ ಒಂದೇ ಮಾತನ್ನು ಇಡ್ತಿದ್ದಾರೆ, ಅವರು ರಘುರಾಮ್ ವಾಜಪೇಯಿಯವರನ್ನ ಅವರು ಕೂಡ ಇದ್ದಾರೆ. ಹಾಗೆ ನಮ್ಮ ಸುಗಮ ಸಂಗೀತದ ಕವಿಗಳು ಅಂತ ನಾನು ಹೇಳೋದು. ಅವರು ಏನೇ ಸುಪ್ರಸಿದ್ಧ ಕವಿಗಳಾದ್ರೂ ಕೂಡ ನಮ್ಮ ಸುಗಮ ಸಂಗೀತ ಸಾಹಿತ್ಯದಲ್ಲಿ ಅವರು ನಮ್ಮ ಬ್ಯಾಕ್ ಬೋನ್ ಇದ್ದಾರೆ. ಜಯಪೋನ್ ಅವರು ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆ ನಾವೆಲ್ಲರೂ ಕೂಡ ಪ್ರೋತ್ಸಾಹವನ್ನ ಯಾವುದೇ ರೀತಿ ಕೊಡಬಹುದು ತನುಮನದಲ್ಲಿ, ಆದ್ರೆ ಪತ್ರಿಕಾ ಮಾಧ್ಯಮದ ಕೊಡಲಿಕ್ಕೆ ನಮಗಂತೂ ಸಾಧ್ಯವಿಲ್ಲ. ಅದನ್ನ ನಮಗೆ ಪತ್ರಿಕಾ ಮಾಧ್ಯಮದ ಕೊಡ್ತಾ ಇರೋರು ಮಹಾಪೋಷಕರು, ಪತ್ರಿಕಾ ಮಾಧ್ಯಮ ಮಹಾಪೋಷಕರು ಅವರು ಬೆರೆತಟ್ಟಿ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಬೆರೆತಟ್ಟಿ ಪೋಷಿಸ್ತಾ ಇದ್ದಾರೆ. ಅವರ ಒಂದು ಆಗಮನದಿಂದ ಈ ಒಂದು ಸಮಾರಂಭದ ಕಡೆ ಹೆಚ್ಚಾಗಿದೆ. ಮತ್ತು ತಾವೆಲ್ಲರೂ ಕೂಡ 5:30ಗೆ ಇಷ್ಟೊಂದು ಸಂಖ್ಯೆಯಲ್ಲಿ ಜನ ಸೇರಿದ್ದೀರಿ ಅಂತಂದ್ರೆ ನಿಜವಾಗ್ಲೂ ಕೂಡ, ಯಾಕಂದ್ರೆ ಸಾಮಾನ್ಯವಾಗಿ 6 ಗಂಟೆ 6:30ಗೆ ನಮ್ಮ ಅನಾಥಭವನದಲ್ಲಿ ಬಿಸಿ ಏರುತ್ತೆ, ಆಗ ಜನ ತುಂಬ್ತಾರೆ. ಈಗಲೇ ನೀವೆಲ್ಲ ಸೇರಿದ್ದೀರಿ ಅಂತಂದ್ರೆ ಈ ದಾಸ ಸಾಹಿತ್ಯ ಬಗ್ಗೆ ನಮ್ಮ ಒಲವು ಇದರಿಂದ ಗೊತ್ತಾಗುತ್ತೆ. ಅದರ ಬಗ್ಗೆ ಪ್ರೋತ್ಸಾಹ ನೀಡಬೇಕು ಅಂತ ಹೇಳಿ ನಮ್ಮ ಪ್ರೀತಿ ಕೂಡ ಕಾರಣವಾಗುತ್ತೆ. ನಮ್ಗೆಲ್ಲರೂ ಕೂಡ ಒಂದು ಸುತ್ತ ನಮ್ಮ ರಾಜೇಶ್ ಪಡಿಯಾರ್ ಅವರ ಬಗ್ಗೆ ಹೇಳಬೇಕು ಅಂತಂದ್ರೆ ಒಬ್ಬ ಅತ್ಯದ್ಭುತ ಗಾಯಕ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಶ್ರೀ ಅಶ್ವಥ್ ಅವರ ಒಂದು ನಾವು ಒಂದು ಬಾರಿ ಸುಗಮ ಸಂಗೀತ ಪರಿಷತ್ನ ವತಿಯಿಂದ ಅನಂತ ಗಾನ ಅಶ್ವತ್ಥ ಯಾನ ಅಂತ ಮಾಡಿದ್ವಿ. ಅದರಲ್ಲಿ ಸಂಪೂರ್ಣವಾಗಿ ಅಶ್ವಥ್ ಅವರ ಹಾಡುಗಳನ್ನ ಇವರು ಹಾಡಿ ಎಲ್ಲರೂ ಕೂಡ ಮೈ ಮೆರೆಸಿದ್ರು. ಜೊತೆಗೆ ಯಾವುದನ್ನು ನಾವು ಇನ್ನೊಂದು ಅಶ್ವಥ್ ಅವರ ಬಗ್ಗೆ ಕನ್ನಡವೇ ಸತ್ಯ ಅಲ್ಲ, ಇನ್ನೊಂದು ಬಾಯಿಗೆ ಸಂಭವಿಸುವ ಅದೊಂದು ಅಶ್ವತ್ಥ ಅವರ ಕಾರ್ಯಕ್ರಮನೇ ಮಾಡಿದ್ವಿ.
ಬಂದವರು ಬಹಳ ಸೊಗಸಾಗಿ ಹೇಳಿದ್ರು. ಆ ಒಂದು ಹೆಸರು ಅವ್ರನ್ನ ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ರು. ನನಗೆ ಅವ್ರ ಪರಿಚಯ ಆಗಿದ್ದು ಯಾವುದೋ ಒಂದು ಇಲ್ಲ ನಾನು ಆಡ್ತೀನಿ ನಾನು ಹೇಳಿರಲಿಲ್ಲ ಅವರು. ಇಲ್ಲ ನಾವು ಕೇಳಿ ಆಡ್ತೀನಿ ಅಂತ ಇದ್ರು. ಅವಕಾಶ ಕೊಟ್ಮೇಲೆ ಅಲ್ಲಿಂದ ಇಲ್ಲಿವರೆಗೆ ನಾನು ಅವ್ರನ್ನ ಬಿಟ್ಟೇ ಇಲ್ಲ. ಆ ರೀತಿ ಅವರು ನಮ್ಮನ್ನು ಕೂಡ ಒಂದು ರೀತಿ ಅವ್ರ ಬಗ್ಗೆ ಹೆಚ್ಚಿನ ಗೌರವವನ್ನು ಉಂಟಾಗುವಂತೆ ಮಾಡಿಬಿಟ್ಟಿದ್ದಾರೆ. ಹೆಚ್ಚಾಗಿ ಆ ಕಂಡ ಆ ಪಿಚ್ಚ ಎಲ್ಲರೂ ಕೂಡ ಎಳೆಯಕ್ಕಾಗೋದಿಲ್ಲ. ಅಷ್ಟೊಂದು ಆ ಪಿಚ್ ಎಳಿಬೇಕಾದ್ರೆ ದೇಹದ ಆರೋಗ್ಯ ಚೆನ್ನಾಗಿರ್ಬೇಕು, ಶ್ವಾಸಕೋಶಗಳು ಗಟ್ಟಿಯಾಗಿರ್ಬೇಕು, ಎಲ್ಲವೂ ಕೂಡ ಸಹಕರಿಸಬೇಕು. ಆದ್ರೆ ಮಾತ್ರ ಅಷ್ಟೊಂದು ಪಿಚ್ ಎಳಲಿಕ್ಕೆ ಸಾಧ್ಯ ಇದ್ರೆ ಎಳಲಿಕ್ಕೆ ಆಗೋದಿಲ್ಲ. ಜೊತೆಗೆ ವಾಯ್ಸ್ ಇರ್ಬೋದು, ತಾಳ ಎಲ್ಲವೂ ಕೂಡ ಬಹಳ, ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಅಷ್ಟೆಲ್ಲ ದೊಡ್ಡ ಗಾಯಕ ಆದ್ರೂ ಕೂಡ ಎಲ್ಲೂ ಕೂಡ ಒಂದು ಚೂರು ಅಹಂಕಾರ ಇಲ್ಲ. ಎಲ್ಲರ ಮಧ್ಯೆ ಬಂದು ಕೂತ್ಕೊಳ್ತಾರೆ, ಎಲ್ಲ ಕೆಲಸ ಮಾಡ್ತಾರೆ, ಎಲ್ಲರಿಗೂ ಕಾಮುಗಿಯಾಗಿ ಬರ್ತಾರೆ, ಎಲ್ಲರೂ ಕೂಡ ಮಾಡ್ತಾರೆ. ಒಂದು ಬಹಳ ಮಿತ್ರದ್ದು ಸಂಖ್ಯೆ ರಾಜೇಶ್ವರಿಯವರು. ಅದಕ್ಕೆ ಅವರು ಭಗವಂತ ಇನ್ನೊಂದಷ್ಟು ಹೆಚ್ಚು ಶಕ್ತಿಯನ್ನು ಕೊಟ್ಟು ಇನ್ನೊಂದಷ್ಟು ಹೆಚ್ಚು, ಯಾಕೆಂತಂದ್ರೆ ಇತ್ತೀಚೆಗೆ ಸುಮಾರಾಗಿ ಹಾಡಕ್ಕೆ ಬರೋರು ಯಾವುದೋ ಒಂದು ಪಬ್ಲಿಸಿಟಿ ಬಂದು ಎಲ್ಲೆಲ್ಲೋ ವೇದಿಕೆಗಳ ಹೋಗಿ ಏನೋ ಆಗಿರೋದು ನೋಡಿದ್ದೀವಿ. ಆದ್ರೆ ನಾವು ಈ ಶಿವ ಸಂಗೀತ ಪರಿಷತ್ನ ಒಂದು ಸಮ್ಮೇಳನ ಮಾಡಿದ್ರು ಮೈಸೂರಲ್ಲಿ. ಸುಮಾರು 200 ಜನ ಗಾಯಕರು ಭಾಗವಹಿಸಿದ್ರು. ಬೆಂಗಳೂರಿನಿಂದ ಎಲ್ಲ ಕಡೆಯಿಂದ ಬಂದಿದ್ರು. ಅವರು ಮೈಸೂರಿಂದ ನಾವು 18 ಜನ ಗಾಯಕರ ಹತ್ರ ಹಾಡಿಸಿದ್ವಿ. ಅದರಲ್ಲಿ ರಾಜೇಶ್ ಪಡಿಯಾರ್ ಅವರು ಒಬ್ರು. ಇವರೆಲ್ಲ ಗಾಯಕರು ಕೇಳ್ತಿದ್ದಾಗೆ ಅವರು ಬಾಯಿ ಕರ್ಕೊಂಡು ಎಂತೆಂತ ಗಾಯಕರು ಬಿಟ್ಟಿದ್ದೀರಿ ಮೈಸೂರಿನಲ್ಲಿ ಅಂತ ಹೇಳಿ. ನಮ್ಮ ಗಾಯಕರಿಗೆ ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ. ಇವಾಗ ಎಲ್ಲೋ ಹೋಗ್ಬೇಕಾಗಿತ್ತು, ಎಲ್ಲೋ ಬದುಕಬೇಕಾಗಿತ್ತು, ಯಾವ್ದೋ ಒಂದು ಇದ್ರಲ್ಲಿ ಆಗ್ಬೇಕಾಗಿತ್ತು. ಆದ್ರೆ ನೇರಕ್ಕೆ ಹೋಗಕ್ಕೆ ಸರಿಯಾಗಿ ಆಪರ್ಚುನಿಟಿ ಇರೋ ಅವಕಾಶಗಳು ಸಿಗ್ತಾ ಇಲ್ಲ. ಬೆಂಗಳೂರಿನಲ್ಲಿ ನಮಗೆ ಎಲ್ಲೆಲ್ಲೋ ಸಿಕ್ಬಿಡುತ್ತೆ. ಆದ್ರೆ ಮೈಸೂರಿನಲ್ಲಿ ನಮಗೆ ಬರೀ ಇಲ್ಲೇ ನೋಡಿಬೇಕಾಗುತ್ತೆ. ಇಂಥ ಒಂದು ಅವಕಾಶ ಮುಂದೆ ನಮ್ಮ ರಾಜೇಶ್ ಪಡಿಯಾರ್ ಅವರಿಗೆ ಸಿಗ್ಲಿ ಅಂತ ಹೇಳಿ ಇವತ್ತಿನ ದಾಸ ಸಂಭ್ರಮ ಕಾರ್ಯಕ್ರಮ, ವಿಶೇಷವಾದ ಕಾರ್ಯಕ್ರಮ. ದಾಸ ಸಂಭ್ರಮ ಅಂತಂದ್ರೆ ನಮ್ಮ ಪುರಂದರದಾಸರು, ಕನಕದಾಸರು, ಶ್ರೀಪಾದರಾಜರು, ವಾದಿರಾಜರು, ವಿಜಯದಾಸರು, ಜಗನ್ನಾಥದಾಸರು ಇವರೆಲ್ಲರೂ ಕೂಡ ಜೊತೆಗೆ ನಮ್ಮ ಶಿಶುನಾರಾಯಣ ಶರೀಫ್ ಅವರು ಕೂಡ ತತ್ವಪದಕಾರರು. ಅವರು ಕೂಡ ದಾಸ ಸಾಹಿತ್ಯದ ಒಂದು ಅಂಗ ಅಂತ ಹೇಳ್ಬೋದು. ಅಂಥವರ ಒಂದು ಸಾಹಿತ್ಯನ ತಮ್ಮ ಮುಂದೆ ಉಣಬಡಿಸಿದ್ದಾರೆ. ನಾವೆಲ್ಲರೂ ಕೂಡ ಇದನ್ನ ಸವಿಯೋಣ, ಕೇಳೋಣ, ಇನ್ನೊಂದಷ್ಟು ಹೆಚ್ಚು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ನೀಡೋಣ ಅಂತ ನನ್ನ ಮಾತು. ವಾಜಪೇಯಿ ಅವರಿಗೆ ಗೌರವ ಸಮರ್ಪಣೆ. ಸಂವಾದ, ನನ್ನ ಹಾಡಿಗೆ ಸಂವಾದ ಮಾಡ್ತಾ ಇದ್ದಾರೆ ನಾಡು ಕಂಡಂತಹ ಖ್ಯಾತ ಗಾಯಕಿ ಹಾಗೂ ವಾಗ್ಮಿಗಳಾದ ಡಾಕ್ಟರ್ ದೀಪಿಕಾ ಪಾಂಡುರಂಗಿ. ದಯವಿಟ್ಟು ಒಂದು ಜೋರಾದ ಚಪ್ಪಾಳೆ ಶ್ರೀಯುತ ಜಗನ್ನಾಥ್ ಶೆಣಿ ಅವರು ಶಾಲ್ ಸನ್ಮಾನ ಮಾಡಬೇಕು. ದೀಪಿಕಾ ಪಾಂಡುರಂಗಿ, ಡಾಕ್ಟರ್ ದೀಪಿಕಾ ಪಾಂಡುರಂಗಿ ಅವರು ನಾಡು ಕಂಡಂತಹ ಖ್ಯಾತ ವಾಗ್ಮಿಗಳು ಹಾಗೂ ನಿರೂಪಣೆ ಹಾಗೂ ಅಷ್ಟೇ ಚೆನ್ನಾಗಿ ಹಾಡ್ತಾರೆ. ಹಾಗೆ ನನ್ನ ಧ್ವನಿಯನ್ನ ನಿಮ್ಮಲ್ಲಿಗೆ ತಲುಪಿಸ್ತಾ ಇದ್ದಾರೆ ಇವತ್ತು ಸಂಜೀವ ಸೌಂಡ್ಸ್. ದಯವಿಟ್ಟು ಅದರ ಮಾಲೀಕರಾದ ಶ್ರೀನಾಥ್ ಅವರು ಬರಬೇಕು. ಶ್ರೀನಾಥ್ ಸರ್ ದಯವಿಟ್ಟು.
ಸಿದ್ಧಿದಾಯಕನೇ ವಂದಿದೆ ಶರಣು. ಗಜಮುಖನೇ ಸಿದ್ಧಿದಾಯಕನೇ ವಂದಿದೆ ಶರಣು. ಗಜಮುಖನೇ ಸಿದ್ಧಿದಾಯಕನೇ ವಂದಿದೆ ಶರಣು. ತ್ರಿಜಗವಂದಿತನಾದ ದೇವ ದೇವ ಶರಣು. ತ್ರಿಜಗವಂದಿತನಾದ ದೇವ ದೇವ ಶರಣು. ಸುಜನಿ ವಿಜ್ಞಾನು ಹರಿಹರಿಸೆ ಶರಣು. ಗಜಮುಖನೇ ಸಿದ್ಧಿದಾಯಕನೇ ವಂದಿದೆ ಶರಣು. ಮಂದಮತಿಯನ್ನು ಬಿಡಿಸಿ ಚಂದ್ರಜ್ಞಾನವರಿ ಇಂದಿರೇಶ್ವರ ಪಾದ ವಂದಿತ ಧರಣಿ. ಮಂದಮತಿಯನ್ನು ಬಿಡಿಸಿ ಮಂದಮತಿಯನ್ನು ಬಿಡಿಸಿ ಚಂದ್ರಜ್ಞಾನವರಿ ಇಂದಿರೇಶ್ವರ ಪಾದ ವಂದಿತ ಧರಣಿ. ಸುಂದರಾಯಣ ಪದ ಕಮ್ಮದರ ಗುಣವಿನ್ನ. ಸುಂದರಾಯಣ ಪದ ಕಮ್ಮದರ ಗುಣವಿನ್ನ. ಸಂದೇಹ ಮಾಡದೆ ನಿನ್ನು ಬರುವುದು. ಗಜಮುಖನೇ ಸಿದ್ಧಿದಾಯಕನೇ ವಂದಿದೆ ಶರಣು.
ಒಂದು ಪದ್ಧತಿ. ಪ್ರತಿಯೊಬ್ಬ ದೇವತೆಗೂ ತಮ್ಮದೇ ಆದಂತಹ ಸ್ಥಾನ, ಮಾನ, ಅಧಿಕಾರ ಇತ್ಯಾದಿಗಳು. ಅವರವರನ್ನ ಆ ಕಕ್ಷೆಯಲ್ಲಿ ಭಜತಾಂ ತನ್ನೋ ವೃಕ್ಷಾಯ ನಮದಾಂ ಕಾಮಧೇನುವೆ ಎಂಬುದಾಗಿ ಹಿರಿಯರು ಕರೆದು ಅಪ್ಪಣ್ಣಾಚಾರ್ಯರು ಒಂದು ಸಾರ್ವಭೌಮರ ಅಂತರಂಗ ಭಕ್ತರು. ರಾಯರ ಸ್ತುತಿಯ ಪ್ರತಿ ಒಂದು ಅಕ್ಷರವೂ ಮಂತ್ರ ತುಲ್ಯವಾದವು. ರಾಯರ ಸ್ವರೂಪ ದರ್ಶನದ ಆವಿರ್ಭಾವ ನಮಗಾಗಬೇಕು ಅಂತಂದ್ರೆ ಆ ಎರಡು ಸಾಲುಗಳು ಸಾಕಂತೆ. ಉಜ್ಜಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮದಾಂ ಕಾಮಧೇನು. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಮುಂದೊಂದು ರಾಯರ ಸ್ತುತಿ ಸ್ವರೂಪವಾದ ಯತಿಗಳ ಶಿರೋರನ್ನ ಯೋಗ ಸಂಪನ್ನ ಚಿತಿಯೊಳಗೆ ನಿನಗೆ ಸರಿ ಕಾಣಿನ ನುಡಿಸುವೆ ಭಕ್ತಿಯಲ್ಲಿ ನಿನಗೆ, ನುಡಿಸುವೆ ಭಕ್ತಿಯಲ್ಲಿ ನಿನಗೆ, ಮುಕುತಿಯಲ್ಲಿ ಸತತಾನಂದಮಣಿ ಮಂತ್ರಾಲಯದಿ ವಾಸ
ಸುಖ